ನಮಸ್ಕಾರ ಎಲ್ಲರಿಗೂ. ಇವತ್ತು ಎಗ್ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ನಾಗ ಒಂದು 4ರಿಂದ 5 ಸ್ಪೂನ ಎಣ್ಣೆ ಹಾಕೋರಿ. ಅದ್ರಾಗ ಒಂದು 3 ಸ್ಪೂನ ತುಪ್ಪ ಹಾಕೋರಿ. ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಬೇಕ್ರಿ. ತೇಜ್ಪತ್ತ, ದಾಲ್ಚಿನ್ನಿ, ಲವಂಗ ಮತ್ತು ಕಾಳುಮೆಣಸು ಇವನ್ನ ಒಂದು 4 ಫಸ್ಟ್ಗೆ ಎಣ್ಣೆಯಾಗ ನೀವು ಹಾಕ್ಕೋಬೇಕ್ರಿ. ಅದ್ರ ಜೊತೆಗನ ಸ್ವಲ್ಪ ಜೀರಿಗೆನೂ ಹಾಕೊಂಬಿಡ್ರಿ. ಇಷ್ಟು ಆದ್ಮೇಲೆ ಏನು ಮಾಡ್ಬೇಕಂತಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದ್ರ ಜೊತೆ ಸ್ಟಾರ್ಟಿಂಗ್ ಹಾಕೋಬೇಕ್ರಿ. ಇವೆಲ್ಲ ಸಿಡಿದಾದ್ಮ್ಯಾಗ ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಬೇಕ್ರಿ. ಅದಾದ್ಮ್ಯಾಗ ನಾವು ಬಾಕಿ ಐಟಮ್ಸ್ ಹಾಕಬೇಕಾಗ್ತೈತ್ರಿ. ಹಸಿ ಮೆಣಸಿನ್ಕಾಯಿ 3ರಿಂದ 4 ತೊಗೊಂಡೈತಿ. ಆಮ್ಯಾಗ ಕ್ಯಾಪ್ಸಿಕಮ್ ಇದು ಒಂದು 2 ತೊಗೊಂಡೇವೆ ನಾವು ಸಣ್ಣ ಸಣ್ಣ. ಇಷ್ಟು ಹಾಕಿದ್ಮ್ಯಾಗ ನೀವೇನು ಹಾಕಬೇಕು, ಇದ್ರ ಜೊತೆನ ಉಳ್ಳಾಗಡ್ಡಿನೂ ಹಾಕಬೇಕು. ಉಳ್ಳಾಗಡ್ಡಿ ನಾವು 2 ಉಳ್ಳಾಗಡ್ಡಿ ತೊಗೊಂಡೀವಿ. ಇದಿಷ್ಟು ಹಾಕಿ ನೀವು ಇದ್ರಾಗ ಏನು ಹಾಕಬೇಕು, ಉಪ್ಪು ಮತ್ತು ಅರಿಶಿನ ಹಾಕೋಬೇಕು. ಫುಲ್ ಏನು ಉಪ್ಪು ಹಾಕೋಬೇಡ್ರಿ, ಸ್ವಲ್ಪ ಹುರಿಯೋದಕ್ಕಾಗಿ ಹಾಕೋಬೇಕು. ಇದು ಜಲ್ದಿ ಫ್ರೈ ಆಗಿ ಬರ್ತೈತಿ. ಉಳ್ಳಾಗಡ್ಡಿ ಸ್ವಲ್ಪ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಆಮ್ಯಾಗ ಬಾಕಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ನೀವು ಹಾಕ್ಕೋಬೇಕಾಕೈತಿ. ಅದ್ರ ಜೊತೆನೇ ಸ್ವಲ್ಪ ಎಣ್ಣೆಯಾಗ ಕೊತ್ತಂಬರಿ ಹಾಕೋರಿ. ಈಗ ಅದೆಲ್ಲ ಚಂದಗೆ ಹುರಿಯಾಕತ್ತೈತಿ. ಹುರಿದಾದ್ಮ್ಯಾಗ ನೀವೇನು ಹಾಕ್ಬೇಕಂತಂದ್ರೆ ಕಾಜು ಮತ್ತು ಬಾದಾಮ್ ಒಂದು 5ರಿಂದ 6 ಕಾಜು ಬಾದಾಮ ನಾವು ಆ್ಯಡ್ ಮಾಡ್ಕೋತೀವಿ. ನೀವು ಹಾಕ್ತಿದ್ರೆ ಹಾಕಿರಿ, ಇಲ್ಲಾಂದ್ರೆ ನಡಿತೈತಿ. ಇದು ಏನಂದ್ರೆ ಕಸ್ತೂರಿ ಮೇಥಿ ಐತಿ. ಇದು ಬೇಕಂದ್ರೆ ಹಾಕಿರಿ, ಇಲ್ಲಾಂದ್ರೆ ಇಲ್ಲ. ಫಸ್ಟ್ ಹಾಕಿದ್ದು ಧನಿಯಾ ಪೌಡ್ರ್, ಆಮೇಲೆ ಹಾಕಿದ್ದು ಪಲಾವ್ ಮಸಾಲ. ಈಗ ಹಾಕ್ತಾ ಇರೋದು ಜಿಂಜರ್ ಗಾರ್ಲಿಕ್ ಪೇಸ್ಟ, ಇದು ಟೊಮೆಟೊ. ಇವಿಷ್ಟೆಲ್ಲ ಹಾಕಿರಿ. ಎಲ್ಲ ಸಾಮಾನು ಹಾಕಿದಂಗೆ ಇನ್ನು ಒಂದು ಉಳ್ದೈತಿ ಮಟರ್, ಅದನ್ನು ನಾವು ಲಾಸ್ಟಿಗೆ ಹಾಕೋಣ. ಇದಿಷ್ಟೆಲ್ಲ ಹಾಕಿ ಚಂದ ಫ್ರೈ ಮಾಡ್ಕೊರಿ. ಈಗ ಏನು ಹಾಕಬೇಕಂದ್ರೆ ನಾವು ಇದನ್ನು ಹುರ್ಕೋಬೇಕಂದ್ರೆ ಒಂದು ಸ್ವಲ್ಪ ಕುಕ್ಕರ್ ಲಿಡ್ ಮುಚ್ಚಿ ಒಂದು 5 ನಿಮಿಷ ಫ್ರೈ ಮಾಡ್ಕೊರಿ. ಇದು ಅರ್ಧ kg ಬಾಸುಮತಿ ರೈಸ್ ಐತೆ ನೋಡಿರಿ. ಅರ್ಧ kg ಬಾಸುಮತಿ ರೈಸ್ದಾಗ 6 ಜನ ಆರಾಮಾಗಿ ಉಣ್ತಾರೆ. ಇದನ್ನು ಸ್ವಲ್ಪ ಹುರ್ಕೋಬೇಕು, ಹಿಂಗೆ ಮುಚ್ಚಿಟ್ಟು ಗ್ಯಾಸ. ಅದೊಂದು ಸ್ವಲ್ಪ ಹುರಿದಂಗಾರ ಚಲೋ ಬರ್ತೈತೆ ಅಕ್ಕಿ. ಈಗ ನೋಡಿರಿ ಮಟ್ರ ಹಿಂದಾಗಡೆ ಹಾಕತ್ತೇವೆ, ಯಾಕಂದ್ರೆ ಇದು ಫ್ರೋಝನ್ ಮಟ್ರ್ ಐತಿ. ಇಷ್ಟೆಲ್ಲ ಆದ್ಮೇಲೆ ನೀರು ಹಾಕೋರಿ. ನೀರು ಇದಕ್ಕೆ ಭಾಳ ಹಾಕಬಾರ್ದು, ಯಾಕಂದ್ರೆ ಇದು ಬಾಸುಮತಿ ರೈಸ್ ಐತಿ. ಅಕ್ಕಿ ಮುಳುಗಿ ಆದ್ಮ್ಯಾಗ ಒಂದು ಚೂರು ಅಂದ್ರೆ ಚೂರು ಮ್ಯಾಲೆ ಬರಬೇಕಷ್ಟ. ಈಗ ಹಾಕತ್ತೇವೆ ನೋಡಿ, ಕುದಿಸಿಟ್ಟಿದ್ದು ತತ್ತಿ ಹಾಕತ್ತೇವೆ ನಾವು. 3ರಿಂದ 4 ತತ್ತಿನ ಹಾಕ್ಬೋದು. ನಾವಿಲ್ಲಿ ಬರೀ 2 ತತ್ತಿ ಹಾಕ್ಕೊಳಕತ್ತೀವಿ. ಇಲ್ಲಿ ಕಡೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ತಾರೆ, ಯಾಕಂದ್ರೆ ಮ್ಯಾಲೆ ಹಾಕಾಗ. ಇದನ್ನು ಕುಕ್ಕರ್ ಒಂದು ವಿಸಿಲ್ ಹೊಡೆಸ್ಕೋಬೇಕ್ರಿ. ಪೂರ ಆರಾಗಿ ಬಿಡಬೇಕು. ಪೂರ ಆರಿದ್ಮ್ಯಾಗ ಓಪನ್ ಮಾಡಿ ನೋಡಿರಿ. ವಾವ್, ಎಷ್ಟು ಮಸ್ತ್ ರೆಡಿ ಆಗೈತೆ ನೋಡಿರಿ ಎಗ್ ಬಿರಿಯಾನಿ. ಇದಕ್ಕೆ ನೀವು ಲಿಂಬು ಹಾಕೋರಿ, ಮ್ಯಾಲೆ ಬೇಕಂದ್ರೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕೋರಿ. ಇನ್ನೂ ಟೇಸ್ಟ್ ಬೇಕಂತಂದ್ರೆ ಈರುಳ್ಳಿನ ಹುರಿದ ಕ್ಯಾಸ ಇದ್ರ ಮೇಲೆ ನೀವು ಹಾಕ್ಕೋಬೋದು. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತಿ. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಈಸಿ ಆ್ಯಂಡ್ ಟೇಸ್ಟಿ ಐತಿ. ಯಾವಾಗಾರ ಸಂಡೇ ಕೆಲಸ ಇದ್ದಾಗ ಬೇಜಾರು ಅನಿಸಿದಾಗ ಈ ರೀತಿ ನೀವು ಪಲಾವ್ ಮಾಡ್ಕೊಂಡು ತಿಂದುಬಿಟ್ರೆ ಮುಗಿದೋತು.